ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂದಿನ ಬ್ಯೂಟಿಫುಲ್ ಏಂಜಲ್ ನ ಬರ್ಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆ ಬ್ಯೂಟಿಫುಲ್ ಏಂಜಲ್ ಅನನ್ಯ ಅಮರ್. ಎಸ್ ಅನನ್ಯ, ಹಾಯ್. ಹಲೋ. ಫುಲ್ ಎಕ್ಸೈಟೆಡ್ ಆಗಿ ಸಿಕ್ಕಾಪಟ್ಟೆ. ಅದೇ ನನ್ಗೇನ್ ಗೊತ್ತಾ ಯೋಚನೆ ಇರೋದು, ಇವಾಗ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಹುಡುಗಿರ್ ಫ್ರೆಂಡ್ಸ್ ಇದಾರೆ, ಆದ್ರೆ ಗರ್ಲ್ ಫ್ರೆಂಡ್ ಸಿಕ್ತಿಲ್ಲ. ಆಕ್ಚುಲಿ ಅದೇ ತಾನೇ ಚಾಲೆಂಜ್. ಅಂದ್ರೆ ಅವ್ರಲ್ಲಿ ಏನು ಕೊರತೆ ಇಲ್ಲ, ಆದ್ರೆ ಏನೋ ಒಂದ್ ಮಿಸ್ಸಿಂಗ್ ಇದೆ. ಅದ್ ಏನು ಅಂತ ನಾನ್ ಕಂಡಿಡಿಬೇಕು. ಅವ್ರಿಗೆ ಬರೀ ಹುಡುಗಿರ್ ಫ್ರೆಂಡ್ಸ್ ಇದಾರಲ್ಲ, ಯಾರೋ ಒಬ್ರು ಗರ್ಲ್ ಫ್ರೆಂಡ್ ನ ನಾನು ಅವ್ರಿಗೆ ಸಿಗೋ ಹಾಗೆ, ಅಂದ್ರೆ ಒಂದ್ ಹುಡುಗಿನ ಹೇಗೆ ಅವರು ಗರ್ಲ್ ಫ್ರೆಂಡ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅವ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅವ್ರನ್ನ ಮೆಂಟ್ರಿಂಗ್ ಮಾಡ್ಬೇಕಂತ ಇತ್ತು. ಅದ್ ಬಿಟ್ರೆ ನನ್ಗೆ ಇವರು ಪ್ರೇಮ್ ಥಾಪ ಅವ್ರು ಇದಾರಲ್ಲ, ಅವರು ಕನ್ನಡದ ಹುಡುಗಿ ಬೇಕು ಅಂತ ಹೇಳ್ತಿದ್ರಲ್ವಾ. ನಾನು ಕನ್ನಡದ ಹುಡುಗಿ ಆಗಿರೋದ್ರಿಂದ ಅವ್ರನ್ನ ಚೆನ್ನಾಗಿ ಮೆಂಟ್ರಿಂಗ್ ಮಾಡೋಣ, ಒಂದ್ ಕನ್ನಡದ ಹುಡುಗಿ ಸಿಗೋ ಹಾಗೆ ಅಂತೆಲ್ಲ ಇತ್ತು. ಬಟ್ ಅದ್ ಏನೋ ಗೊತ್ತಿಲ್ಲ, ಭುವನೇಶ್ ಅವ್ರ ನನ್ ಪೇರ್ ಆಗ್ತಾರೆ. ಅದ್ರ ಗಟ್ ಫೀಲಿಂಗ್ ಅದು. ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮಾತಿನಲ್ಲಿ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಸಂದರ್ಭ ಸಹಿತ ಉತ್ತರಿಸಿ. ಹೋಲಿ ಬಿಡಿ. ಪ್ರಾಪರ್ಟಿ ತರ್ಸ್ ನೋಡೇ ಬೇಡ ಏನು ಅಂತ. ಪ್ರಾಪರ್ಟಿ ಪ್ಲೀಸ್. ನಿಮ್ಮ ಮಾತಿನ ತೂಕಕ್ಕೆ ಸರಿಯಾಗಿರೋ ಪ್ರಾಪರ್ಟಿನೇ ಬಂದಿದೆ. ಏನ್ ಹೇಳ್ಬೋದು ಇದು? ಪ್ರಾಪರ್ಟಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. So let's welcome our next bachelor. ಅದನ್ನ ಯಾಕೆ ಓದ್ಕೊಂಬಂದೆ? ನೀನೇ ಹಂಗಿದ್ಯಲ್ಲ. ನನಗ್ ಕೊಟ್ಟಿರೋದೇ ಇದು ಗುರುಗಳೇ. ಒಟ್ನಲ್ಲಿ ಇವ್ರ ಗಟ್ ಫೀಲಿಂಗ್ ಏನೋ ಗೊತ್ತಿಲ್ಲ ಕಣ. ಇವ್ರ ನಟ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ರೇಂಜ್ ಅಲ್ಲಿ. ಆದ್ರೂ ಅದ್ ಹೆಂಗ್ ಗೆಸ್ ಮಾಡ್ದಮ್ಮ? ಸೂಪರ್. ನಿಮಿಷ ಇರಪ್ಪ, ಆ ಕೋತಿನಿ ಟೆಡ್ಡಿ ಬೇರ್ ಕಂಕ್ಲಲ್ಲಿ ಇಡಪ್ಪ. ಹೆಂಗಿಡೋದು ಹಿಂಗ? ಏ ಝೂಮ್ ಹಾಕಿ ಎಷ್ಟು ಚೆನ್ನಾಗಿದೆ ನೋಡಿ ಪೇರು. ಅದ್ಭುತವಾದ ಪೇರ್ ಕಣೆಯ. ಅಲ್ಲ ಏನು ಸಿಗ್ಲಿಲ್ವಾ ಇದು ಕೊಟ್ಟಿದ್ದೀರಲ್ಲ ನನಗೆ? ಚೆನ್ನಾಗಿದೆ, ಅದುವೇ ಊಟಾಗಿದೆ. ನಂತರನೇ ಇದೆಯಲ್ಲ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ. ಅನನ್ಯ ನಂಗೆ ಗಾಬರಿ ಸಿಂಗೆ ಬೇಕು ಅಂತ ಹೇಳ್ತಾನೆ ಹೇಳ್ತಾ. ಹೌದು, ನಾನು ಅಲ್ಲಿ ರೂಮಲ್ಲಿ ಇದ್ದಾಗ ಕೇಳ್ಕೊತಾ ಇದ್ದೆ, ಅದೇನಂಗಮ್ಮ ನಾನೇ ಬೇಕು? ನೀವೇ ಬೇಕು ಅಂತ ಅಲ್ಲ, ನನ್ಗೆ ಒಬ್ರೊಬ್ರಲ್ಲೂ ಏನೇನ್ ಡಿಫಾಲ್ಟ್ಸ್ ತರ ಇದೆ ನೋಡಿ ಮೆಂಟರ್ ಮಾಡ್ಬೇಕಂತಿತ್ತು. ನಿಮ್ಮಲ್ಲೂ ನನ್ಗೆ ಅದೆಲ್ಲ ಪಾಯಿಂಟ್ಸ್ ಇತ್ತು, ಒಂದ್ 4-5. ಬಟ್ ಆ ಗಟ್ ಫೀಲಿಂಗ್ ಮಾತ್ರ ನೀವೇ ಸಿಗ್ತೀರಾ ಅಂತ ನೆನ್ನೆನೂ ಅನಿಸ್ತಿತ್ತು. ನಾನು ನಮ್ಮ ಮನೇಲೂ ಹೇಳಿದ್ದೆ, ಎಪಿಸೋಡ್ ಟೆಲಿಕಾಸ್ಟ್ ಆದಾಗ್ಲೂ ಹೇಳಿದ್ದೆ. ಇವ್ರು ನೋಡೋದ್ನೆಲ್ಲ ಕ್ಲೋಸ್ ಅಪ್ ಅಲ್ಲಿ ಬೇರೆ ಹಾಕಿದ್ರು ಎಡಿಟ್ ಅಲ್ಲಿ. ನಾನ್ ಹಿಂಗ್ ನೋಡೋದು, ಅವ್ರ ಹಂಗ್ ನೋಡೋದೆಲ್ಲ, ಅಲ್ಲೇ ಗಟ್ ಫೀಲಿಂಗ್ ಸ್ಟಾರ್ಟ್ ಆಯ್ತು. ಗಟ್ ಫೀಲಿಂಗ್ ವಾಸ್ ರೈಟ್ ಅಂತ ಖುಷಿ ಆಗ್ತಾ ಇದೆ. ಕೇಳಬೇಡ ಭುವನೇಶ್, ಗಟ್ ಫೀಲಿಂಗ್ ಅಂದ್ರೆ ಏನು? ಗಟ್ ಫೀಲಿಂಗ್ ಅಂದ್ರೆ ಗಟ್ಟಿ ಫೀಲಿಂಗು. ಎಷ್ಟು ಗಟ್ಟಿ? ಕಲ್ಕಿಂತ ಗಟ್ಟಿ. ಯಾವ ತರ ಕಲ್ಲು? ಕರಿಕಲ್ಲು. ಏನಮ್ಮ ಗಟ್ ಫೀಲಿಂಗ್ ಅಂದ್ರೆ ಹೇಳ್ಬಿಡ. ಗಟ್ ಅಂದ್ರೆ ಅದೊಂದು ಸೆಂಟರ್ ಪೋರ್ಷನ್ ಆಫ್ ಯುವರ್ ಬಾಡಿ. ಹೊಟ್ಟೆ ಒಳಗಿರ್ತದ ಅದು. ಒಂಥರ ಹೊಟ್ಟೆ ತರನೇ ಅದು. ಸೆಂಟರ್ ಆಫ್ ಯುವರ್ ಬಾಡಿ, ಅಲ್ಲಿ ಹುಟ್ಟೋ ಅಂತ ಒಂದು ಇನ್ಸ್ಟಿಂಕ್ಟ್ ಫೀಲಿಂಗ್. ಅದು ಇದೇ ಆಗಬಹುದು, ಇದಾಗಲ್ಲ ಅಂತ ಅನ್ಸ್ತಿರುತ್ತಲ್ಲ, ಅದು. ಅವನಿಗೆ ಇಲ್ಲೇ ಅನ್ನಿಸ್ತಿಲ್ಲ, ಇನ್ನು ಅಲ್ಲಿ ಬೇರೆ ಅನ್ಸುತ್ತೆ. ಇಲ್ಲ ಅನಿಸ್ತಾ ಇದೆ ಗುರುಗಳೇ. ಎಲ್ಲಿ? ಇಲ್ಲಿ ವಿಜಯಲಕ್ಷ್ಮಿ ಮೇಲೆ ಅನ್ಸಿತ್ತು. ಮಿಸ್ ಯು ವಿಜಯಲಕ್ಷ್ಮಿ. ಮೋಸ. ಅವನು ವಿಜಯಲಕ್ಷ್ಮಿ ಯಾರು ಅನ್ನೋದೇ ಗೊತ್ತಿಲ್ಲ. ಇಲ್ಲೆಲ್ಲ ನೋಡ್ಕೊಂಡು ವಿಜಯಲಕ್ಷ್ಮಿ ಅಲ್ಲಿದ್ದಾರೆ, ಇಲ್ಲೆಲ್ಲ ನೋಡ್ಕೊಂಡು ಹೇಳ್ತೀನಿ. ಇಲ್ಲ ಇಲ್ಲ, ಯಾರು ಅಲ್ಲಿ ಲಾಸ್ಟ್. ಈ ಲಾಸ್ಟ್, ಆ ಲಾಸ್ಟ್, ಆ ಲಾಸ್ಟ್ ನೋಡಿ ಸರ್, ವಿಜಯಲಕ್ಷ್ಮಿನೇ ಬೇಕಿದ್ರೆ. ಒಂದ್ ನಿಮಿಷ ಆಪ್ಷನ್ ಕೊಡ್ತೀನಿ. ಈಗಲೂ ನಿಮ್ಮ ಮೆಂಟರ್ನ ನೀವು ಚೇಂಜ್ ಮಾಡ್ಕೋಬಹುದು. ವಿಜಯಲಕ್ಷ್ಮಿನ ಅನನ್ಯ ಅಮರ. ಅನನ್ಯ ಅಮರರು ಸಾರಿ, ನನಗೆ ಹೆಸರು ಚಪ್ಪಾಳೆ. ನಾನು ಅವ್ರಿಗೆ ಹೋಗ್ಬಿಟ್ಟು ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಭುವನೇಶ್ ಅಂತ ಹೇಳಿದೀನಿ ಬೆಳಗ್ಗೆ. ಇವರು ಅಂದ್ರೆ ಏನ್ ಗೊತ್ತಾ, ನಿಮ್ ನೋಡ್ದೆ ನಿಮ್ ಮಾತಾಡಿಸ್ತಾ, ಬಟ್ ನಿಮ್ ನೇಮ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸಾರಿ. ಅನನ್ಯ ಅಮರ ಇರ್ಲಿ. ಕೈಗೆ ಶೇಕ್ ಹ್ಯಾಂಡ್ ಮಾಡಿ. ಹಾಯ್ ಹಾಯ್ ಭುವನೇಶ್. ಹಾಯ್ ಭುವನೇಶ್. ಅನನ್ಯ ಅಮರ ಅನ್ಬೇಕು ನೀವು. ಆಯ್ತು ಅನನ್ಯ. ಒಟ್ಟಲ್ಲಿ ಈ ಒಂದು ಬೊಂಬೆಗಳ ಲವ್ ಗುರುವನ್ನ ನಾನ್ ಕೇಳ್ದ, ನೀನೇ ಕೇಳು ಸರ್. ಹೆಂಗ್ ಅನ್ಸ್ತದೆ ಸರ್ ನಮ್ ಜೋಡಿ? ನೀವು ನಮ್ಮ ಪ್ರೀತಿಯ ಲವ್ ಗುರು, ನಮ್ಮಿಬ್ರು ಪೇರು. ನಿಮ್ಗೆ ಏನ್ ಅನ್ಸುತ್ತೋ ಸರ್? ಪೇರಲ್ಲ ಕಣ, ಅದು ನಿನ್ನ ಟೀಚರ್ ಅವರು. ಹೌದಾ? ಒಟ್ನಲ್ಲಿ ಅವಳು ಚೆನ್ನಾಗಿ ಡಿಕೋಡ್ ಮಾಡ್ತಾಳೆ ಬಿಡೋ. ನಿನ್ನ ಡಿಕೋಡ್ ಮಾಡಾಯ್ತು. ಅನನ್ಯ ಬಂದು ಬುದ್ಧಿವಂತಿಗೆ ಅವಳು. ಆಲ್ರೆಡಿ ಡಿಕೋಡೆಡ್ ಯು. ಒಟ್ನಲ್ಲಿ ಸರಿ ಮಾಡ್ತಾಳೆ ನಿನ್ನ ಅಂತ ಅವಳಿಗಿರೋ ಕಾನ್ಫಿಡೆನ್ಸ್ ಇದೆಯಲ್ಲ, ಆರಿಸ್ಕೊಂಡಿದ್ದಾಳೆ ನಿನ್ನ. ಸೊ ಡೆಫಿನೆಟ್ ಆಗಿ ನೀನು ಇಶೋಲ್ ಬೆಟರ್ ಆಗ್ತೇನೆ. ನೀನು ಹುಡುಗಿ ಸಿಗುತ್ತೆ ನಿನಗೆ. ವೆರಿ ನೈಸ್, ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ.
ಥ್ಯಾಂಕ್ ಯು. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಈ ಜೋಡಿ ಏನ್ ಮಾಡುತ್ತೆ ಮೋಡಿ ನೋಡೋಣ. ಅಲ್ಲಿವರೆಗೂ ಪ್ಲೀಸ್ ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ಬ್ಯೂಟಿಫುಲ್ ಏಂಜಲ್ ನ ಕರೆಯುವಂತ ಸಮಯ. ಬ್ಯೂಟಿಫುಲ್ ಏಂಜಲ್ ಅಪೇಕ್ಷಾ. ನನ್ನ ಸರದಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಾ? ಹೌದು. ಅಲ್ಲ, ನನ್ ಪೇರ್ ಯಾರಾಗ್ತಾರೆ ಅಂತ ಕಾಯ್ತಾ ಇದ್ದೆ. ಯಾರಾಗ್ಬೇಕು? ಎಲ್ಲ ಇಲ್ಲಿ ಕೂತಿದ್ದಾರೆ. ಯಾರಾಗ್ತಾರೆ ನೋಡೋಣ. ಬಟ್ ಪ್ರಾಪರ್ಟಿ ನೋಡೋಣ. ಹಾ, ಎಸ್, ನಿಮ್ಮ ಪ್ರಾಪರ್ಟಿ ಏನಿದೆ? ಓ ಮೈ ಗಾಡ್, ಕಡ್ಡಿ, ಸ್ಟಿಕ್. ಏನ್ ಅನ್ಸುತ್ತೆ? ಹೊಡಿಬೇಕು ಅನ್ಸುತ್ತೆ. ಹೊಡಿಬೇಕು ಅನ್ಸುತ್ತೆ. ಹೌದು. ಯಾಕೆ? ಯಾರಿಗೆ? ಮತ್ತೆ ಇದ್ರಿಂದ ನನ್ಗೆ ಏಟೆ ಬಿದ್ದಿರೋದು ಜಾಸ್ತಿ. ಯಾರಿಗೆ ಅಂತ ಯಾರು ಹೊಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅನ್ಸ್ಬೋದು. ಆತರ ಹುಡುಗರು ಯಾರಿದಾರೆ ಇಲ್ಲಿ? ಪೋಲಿ ಯಾರು? ಉಲ್ಲಾಸ್ ಇರ್ಬೋದು, ಇಲ್ಲಾಂದ್ರೆ ದರ್ಶನ್ ಇರ್ಬೋದು, ಇಲ್ಲ ಅಂದ್ರೆ ಸೂರ್ಯ ಇರ್ಬೋದು. ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಬ್ಯಾಚುಲರ್. ನಿಜವಾಗ್ಲೂ ಅನ್ನಿಸ್ತದೆ ದರ್ಶನ್ಗೆ ಈ ಕಡ್ಡಿ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇದೆ. ಮಹಾನ್ ಕೋಲಿ. ನಾಟಿ. ಇಲ್ಲ, ಆಕ್ಚುಲಿ ಅಪೇಕ್ಷೆ ಅವ್ರು ಬರ್ತಾರೆ ಅಂತ ನಾನು ಅಪೇಕ್ಷಿಸಿದ್ದೆ, ಸೊ ಹಂಗೆ ಸಿಕ್ಕ್ಯಾರೆ. ನೀವ್ ಅಪೇಕ್ಷಿಸಿದ್ರ? ಇಲ್ಲ. ಎಂತ ಒಳ್ಳೆ ಮರ್ಯಾದೆ. ಹೊಡಿರಿ ಚಪ್ಪಾಳೆ. ಆ ಅಪೇಕ್ಷಿಸಿದ್ದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅನ್ಸ್ತಾ ಇದೆ. ಇದು ಕೊಡಿರಿ ಚಪ್ಪಾಳೆ. ಇಲ್ಲಿ ಯಾರ ಜೊತೆನೂ ಮಾತಾಡಂಗಿಲ್ಲ, ಆಯ್ತಾ? Off screen ಅಲ್ಲಿ. ನಾನು ಅವಾಗಿಂದ ನಿಮ್ನೆ ನೋಡ್ತಾ ಇದ್ದೆ. ಎಲ್ಲಿ ಸಾರಿ. ಏನು? ಇಲ್ಲ. ಹೌದು, ನೀ ಯಾಕೆ ಇಷ್ಟೊಂದು ಪಾಸಿಟಿವ್ ಆಗ್ತಿದ್ಯಾ? ಆಫ್ ಸ್ಕ್ರೀನ್ ಏನಕ್ಕೆ ಮಾತಾಡಬಾರ್ದು ಯಾರ ಜೊತೆನೂ? ಆಫ್ ಸ್ಕ್ರೀನ್ ಅಲ್ಲಿ ಅವ್ರ ಪ್ರಾಬ್ಲಮ್ ಅಲ್ಲ, ಹುಡುಗಿ ಸಿಗ್ತಾ ಇಲ್ಲ. ಅದಕ್ಕೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ, ಒಂದೇ ಒಂದು ಹುಡುಗಿ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ. ಸೋಷಿಯಲ್ ಆಗಿರುತ್ತಪ್ಪ. ಸೋಷಿಯಲ್ ಆಗಿರೋ ತಪ್ಪಲ್ಲ, ಫ್ಲರ್ಟಿ ತರ ಇರೋದು. ನೀ ಫ್ಲರ್ಟ್ ಮಾಡ್ತೀಯಾ? ಇಲ್ಲ, ಗೊತ್ತಿಲ್ಲ, ಹಂಗಂತಾರೆ ಮ್ಯಾಮ್. ಅವ್ನ್ ಯಾರ ಜೊತೆ ಮಾತಾಡ್ತಿದ್ರು ಪರವಾಗಿಲ್ಲ, ನೀನ್ ಮಾತ್ರ ನಮ್ ಜೊತೆ ಮಾತಾಡಮ್ಮ. ಸುಕೃತ, ಫ್ಲರ್ಟ್ ಅಂದ್ರೆ ಏನು? ಫ್ಲರ್ಟ್ ಅಂದ್ರೆ ಹುಡುಗಿರು ಇರ್ತಾರಲ್ಲ, ಇಲ್ಲ ಹುಡುಗರು ಇರ್ತಾರಲ್ಲ, ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಕಾಂಪ್ಲಿಮೆಂಟ್ಸ್ ಕೊಡೋದು, ಪ್ರೈಸ್ ಮಾಡೋದು, ಕ್ಯೂಟ್ ಆಗಿ ಮಾತಾಡೋದು, ಸ್ವೀಟ್ ಆಗಿ ಮಾತಾಡೋದು. ಫ್ಲರ್ಟ್. ಇವಾಗ ಆ ಮೊಮೆಂಟ್ ಗೆ ಬೀಳ್ಸ್ಕೊಂಡ್ಬಿಡೋದು. ಆ ಮೂಮೆಂಟ್ ಬೀಳ್ಸ್ಕೊಡೋದು, ಆಮೇಲೆ ಗೋಸ್ಟ್ ಮಾಡ್ಬಿಡೋದು. ಗೋಸ್ಟ್ ಮಾಡ್ಬಿಡೋದು. ಮತ್ತೊಮ್ಮೆ ಭರ್ಜರಿ ಬ್ಯಾಚುಲರ್ ನ ಪ್ರೊಫೆಸರ್ ಇಂದ ಮಾತು ಬಂದಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.